तो चलिए शुरू करते हैं. ಹಾಯ್ ಗೈಸ್, ಇವತ್ತು ನಾನು ಭಾಳ ದಿವಸ ನಂತರ ಮತ್ತೆ ಯೂಟ್ಯೂಬ್ನ ವಿಡಿಯೋ ಮಾಡೋಕಂತ ಬಂದಿದ್ದೀನಿ. ಏನಪ್ಪ ಅಂದರೆ ಸ್ಕ್ರಿಪ್ಟ್ ಸಖತ್ತಾಗಿರೋದು ಬಂದಿದ್ದೀನಿ. ಯಾವುದಪ್ಪ ಅಂದರೆ ಇವನು ನನ್ನ ತಮ್ಮ, ಇವನು ಹಲವಾರು ವರ್ಷಗಳಿಂದ ಒಂದು ಹುಡುಗಿನ ಇಷ್ಟಪಡ್ತಿದ್ದ. ಆ ಹುಡುಗಿ ಇವನ ಬಿಟ್ಟೋಗ್ಯಲ್ಲ. ಯಾವ ಕಾರಣಕ್ಕೆ ಬಿಟ್ಟೋಗ್ಯಲ್ಲ ಏನೋ ಗೊತ್ತಿಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಇವನು ಸಖತ್ತಾಗಿ ಆ ಹುಡುಗಿನ ನೋಡ್ಕೊಂಡಾನ. ಇವ್ನು ನೋಡ್ಕೊಂಡದ ರೀತಿ ನೋಡಿದರೆ ಆ ಹುಡುಗಿ ಇವ್ನು ಬಿಟ್ಟು ಹೋಗ್ಬಾರ್ದಿತ್ತು. ಬಟ್ ಆ ಹುಡುಗಿ ಇವನ್ನ ಬಿಟ್ಟು ಹೋಗಲ್ರಿ. ಇವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಬಿಟ್ಟು ಹೋಗೋ ಕಾರಣ ಏನೋ ಗೊತ್ತಿಲ್ಲ. ಬಟ್ ಇವನು ನಾನು ಕೊಟ್ಟಿರೋ ಮೋಟಿವೇಶನಿಂದ ಏನು ಬದಲಾವಣೆ ಆಗಿಲ್ಲ. ಬಟ್ ಒಂದು ಪ್ರಶ್ನೆಗೆ ಹಲವಾರು ಉತ್ತರಗಳನ್ನ ಎಲ್ಲರಿಗೂ ಗೊತ್ತು. ಇವತ್ತು ಜನರ ಅಭಿಪ್ರಾಯವನ್ನು ತಿಳ್ಕೊಳಕ ನಾನು ಇವನ್ ಜೊತೆ ಕರ್ಕೊಂಡು ಇವನು ಮುಂದಿಟ್ಕೊಂಡು ಒಂದು ಮೋಟಿವೇಶನ್ ಕೊಡ್ರಿ, ಅಂದರೆ ಒಂದು ಸಜೆಸ್ಟ್ ಮಾಡಿರಿ, ಇವನು ಲವ್ ಇಂದ ಹೊರಗೆ ಬರಬೇಕು. ಆ ಥರ ಜನರ ನಂತರ ಏನೇನು ಅಭಿಪ್ರಾಯ ಇದಾವೆ ಅಂತ ಕೇಳಕ್ಕೆ ಹೊಂಟಿದ್ದೀನಿ. ಇವನ್ ಕರ್ಕೊಂಡು ಇವಾಗ ಹೊಕ್ಕನಿ ಕೊಡ್ಲೆ. ಓಕೆ ಬನ್ನಿ ಹೋಗೋಣ. ಆನ್ ಮಾಡಿದಿ ಬ್ರೋ ಬ್ರೋ ಕನ್ನಡನ ಹಿಂದಿ ಬ್ರೋ? ಕನ್ನಡನ ಹಿಂದಿನ ಬಿಡಿ ಬ್ರೋ. ನನಗೆ ಹಿಂದಿ ಬರಲ್ಲ, ಅದಕ್ಕೆ ಹೋಗೋಣ. ಫಸ್ಟ್ ಕಮ್ಮಿ ಎಚ್ ಎಮ್. ಓಕೆ, ಇವ್ರ ಹೆಸರು ಎಚ್ ಎಮ್ ಅಂತ. ಯಾಕೆ ನೋಡಿಲ್ಲ ಹೆಚ್ ಎಮ್ ಇದೆ. ಹೆಚ್ ಎಮ್ ಅಣ್ಣ, ಹೆಚ್ ಎಮ್ ಹೆಚ್ ಎಮ್ ಹೆಚ್ ಅಂಡ್ ಎಮ್ ಹೆಚ್ ಆ್ಯಂಡ್ ಎಮ್ ಅಂತ ಇವನು ಹೇಳ್ತಿದ್ದಾನೆ. ಯಾಕಂದ್ರೆ ಇವನು ಹಳೆ ಲವರ್, ಅಂದ್ರೆ ಈಗ ಬಿಟ್ಟು ಹೋಗಿದ್ ಲವರ್ ಅಲ್ಲ, ಅದಕ್ಕಿಂತ ಮೊದ್ಲಾಗಿನ ಹಳೆ ಲವರ್. ಓಕೆ, ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ. ಅಣ್ಣ ಕನ್ನಡ ಬರುತ್ತಾ? ಅಣ್ಣ ಕನ್ನಡ ಬರುತ್ತಾ? ನಿಮ್ಮಿಂದ ಒಂದು ಚಿಕ್ಕ ಅಡ್ವೈಸ್ ಬೇಕಿತ್ತು ನಮ್ಗೆ, ಹೇಳ್ತೀರಾ? ಹೇಳ್ತೀರಾ? ಏನಪ್ಪಾ ಅಂದ್ರೆ ಇವನು ನಮ್ಮ ತಮ್ಮ ಲವ್ ಅಲ್ಲಿ ಬಹಳ ನೊಂದ್ ಹೋಗಿದ್ದಾನೆ. ಅದಕ್ಕೆ ಒಂದು ನಿಮ್ಮ ಏಜ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಒಂದು ಅನುಭವ ಅಂತ ಇರುತ್ತೆ. ಆ ಅನುಭವದ ಮೇಲೆ ಒಂದು ಅಡ್ವೈಸ್ ಕೊಡಿ. ಅವ್ನಿಗೆ ಏನ್ ಕೊಡ್ತೀರಾ? ಲವ್ವೇ ಮಾಡಬಾರ್ದಂತೆ. ಯಾಕೆ ಬ್ರೋ? ಅದರಿಂದ ಬಹಳ ನೋವಿದೆ. ಯಾಕೆ ನಿಮ್ ಲೈಫಲ್ಲಿ ಏನಾರ ಆಗಿದೆ ಆತರ? ಆಗಿದೆ, ಬಟ್ ಹಂಗೇನಿಲ್ಲ. ನಮ್ಮಲ್ಲಿ ಆಗಿ ರಿಟರ್ನ್ ಮದುವೆ ಆಗಿದ್ದೀರಾ? ಅಂದ್ರೆ ಇವ್ನು ಬಹಳ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದ್ರು. ನಾನು ಬಹಳ ಹೇಳಿದೆ ಅವನಿಗೆ ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು, ಹಿಂಗ ಅಂತ ಹೇಳಿ. ಅವ್ನು ಕೇಳ್ತಿಲ್ಲ. ಅದಕ್ಕೆ ಎಲ್ಲಾ ಜನರ ಜೊತೆ ಕೇಳಿದ್ರೆ ಅವ್ನಿಗೆ ಗೊತ್ತಾಗುತ್ತೆ ಎಲ್ಲರ ಲೈಫಲ್ಲಿ ಹಿಂಗಿದೆ, ನನ್ನ ಲೈಫಲ್ಲಿ ಏನ್ ದೊಡ್ಡದಲ್ಲ ಇದು ಅಂತ ಹೇಳಿ. ಅದಕ್ಕೆ ಲವ್ ಮಾಡದಲ್ಲಿ ಏನು ಪ್ರಯೋಜನವಿಲ್ಲ. ಹಾ ಬ್ರೋ, ದುಡಿಮೆ ದುಡ್ಡು ಮಾಡಿಂದ ನಿನ್ಗೆ ತಾನಾಗೆ ಉಡ್ಕೊಂಡ್ ಬರ್ತಾವ. ಹೌದಾ ಬ್ರೋ? ಸರಿ, ಕನ್ನಡ ಚೆನ್ನಾಗಿ ಬರುತ್ತೆ. ಹಾ ಬ್ರೋ, ಒಂದು ನಿಮ್ಮಿಂದ ಒಂದು ಅಡ್ವೈಸ್ ಸಿಗ್ಬೇಕಿತ್ತು ನಮ್ಗೆ. ವಿಡಿಯೋ ಮಾಡ್ತಾ ಇದ್ದೀರಾ? ಹಾ ಬನ್ನಿ ಬ್ರೋ. ಸ್ವಲ್ಪ ಕನ್ನಡ ಬರುತ್ತಲ್ಲ ಪ್ಯೂರ್ ಆಗಿ. ನಿಮ್ಮಿಂದ ಒಂದು ಅಡ್ವೈಸ್ ಬೇಕಿತ್ತು ನಮ್ಗೆ. ಏನಪ್ಪಾ ಅಂದ್ರೆ ಇವನು ನಮ್ಮ ತಮ್ಮ ಲವ್ ಅಲ್ಲಿ ಫೇಲ್ಯೂರ್ ಆಗಿದ್ದಾನೆ. ಅದಕ್ಕೆ ನಿಮ್ ಕಡೆಯಿಂದ ಒಂದು ಅಡ್ವೈಸ್ ಕೊಡಕಾದ್ರೆ ಏನ್ ಕೊಡ್ತೀರಾ? ಏನ್ ಹೇಳೋಣ ಬ್ರೋ? ಹೇಳಿ ಬ್ರೋ, ಇರ್ಲಿ. ನಿಮ್ಗೆ ಗೊತ್ತಿರೋದು ನಿಮ್ ಫ್ರೆಂಡ್ ಯಾವ್ದು ಲವ್ ಆಗಿರ್ತೈತಿ, ಅವ್ರಿಗೆ ಹಿಂಗ ಫೇಲ್ಯೂರ್ ಆಗಿರ್ತೈತಿ ಅಂತದ್ ಏನಾದ್ರು ಹೇಳಿ ಬ್ರೋ. ಲವ್ ಫೇಲ್ಯೂರ್ ಆಗಿದ್ಯಾ? ಹಾ, ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಅವರ ಬಿಟ್ಟು ನಾವು ಜೀವನದಲ್ಲಿ ಚೇಂಜ್ ಆಗ್ಬೇಕಷ್ಟೇ. ನಾವು ಜೀವನದಲ್ಲಿ ಚೇಂಜ್ ಆಗಿ ದುಡ್ಡು ಸಂಪಾದಿಸ್ ಕಡೆ ಫೋಕಸ್ ಮಾಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಬಹಳ ಡಿಪ್ರೆಷನ್ ಹೋದಂಗ ಆಗ್ಬಿಡಮ್ರು. ಅದಕ್ಕೆ ಇವತ್ತು ಅವನೇ ಜೊತೆ ಕರ್ಕೊಂಡ್ ನಾನೇ ಹೇಳಿ ಸಾಕಾಗಿದೆ. ಬಟ್ ಎಲ್ಲರ ಅನಿಸಿಕೆ ಕೇಳಿದ್ಮೇಲೆ ಅವ್ನಿಗೆ ಗೊತ್ತಾಗ್ಬೋದು, ಎಲ್ಲರ ಲೈಫಲ್ಲಿ ಹಿಂಗ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಕರ್ಕೊಂಡ್ ಬಂದಿರುತ್ತೆ. ಏನಿಲ್ಲ ಬ್ರೋ, ದುಡ್ಡು ಕಡೆ ಫೋಕಸ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ನಮ್ ತಂದೆ ತಾಯಿ ಇದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ನಾವು. ಇವತ್ತು ಮದರ್ಸ್ ಡೇ ಆಕ್ಚುಲಿ. ಹಾ ಬ್ರೋ, ನಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೋಸ್ಕರ ಬದುಕನ. ಈಗ ಬಿಟ್ಟೋಗಿದಾರೆ ಅಂತ ಅಂದ್ರೆ ನಾವು ಬಿಡೋದು ಬೆಟರ್. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ನಿಮ್ ಲೈಫಲ್ಲಿ ಏನಾರ ಲವ್ ಆಗಿತ್ತವ್ರ? ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ? ಇಲ್ಲ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಎಕ್ಸ್ಪೀರಿಯನ್ಸ್. ಮತ್ತೆ ಹಿಂಗ ಹೇಳ್ತಿದ್ರಲ್ಲ, ಅದಕ್ಕೆ ನಿಮ್ ಫ್ರೆಂಡ್ ಲೈಫಲ್ಲಿ ಏನಾರ ಆಯ್ತಾ ಹಿಂಗ? ಏನೋ ನಿನ್ನೆ. ಓಕೆ ಓಕೆ, ನೀವು ಬ್ರೋ ಹೇಳ್ತೀರಾ? ತುಂಬಾ ಫೇಮಸ್. ಬನ್ನಿ ಬ್ರೋ, ಪಕ್ಕ ಉಂಟು. ಏನಾಗಲ್ಲ ಬನ್ನಿ ಬ್ರೋ. ಬಲೆ ಆಯ್ತಾ? ಹೇಳಿ ಬ್ರೋ, ಏನಾರ ಅಡ್ವೈಸ್ ಕೊಡಿ ಇವ್ನು ಲವ್ ಬಗ್ಗೆ. ಸ್ವಲ್ಪ ಲವ್ ಮಾಡಿ ಡಿಪ್ರೆಷನ್ಗೆ ಹೋಗಿದ್ದಾರೆ. ಜೀವನದಲ್ಲಿ ಮುಂದೆ ಬನ್ರಿ, ದುಡ್ಡು ಮಾಡ್ರಿ. ತರ ಒಂದಲ್ಲ 100 ಜನ ಸಿಗ್ತಾರೆ. ಮೂಸು ನೋಡಲ್ಲ, ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂತ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ನೀವು ಲವ್ ಮಾಡಿದಿರ ಬ್ರೋ ಯಾವಾಗಾದ್ರೂ? ಇಲ್ಲ ಅವ್ರ ಅವೆಲ್ಲ ಇಲ್ಲ. ಇರುತ್ತೆ ಬ್ರೋ, ಎಲ್ಲರ ಲೈಫಲ್ಲಿ ಒಂದು ಲವ್ ಸ್ಟೋರಿ ಅನ್ನೋದು ಇರುತ್ತೆ. ಬಟ್ ಹೇಳ್ಕಂತೀವಿ, ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಅಷ್ಟೇ ಕಳ್ಕೊಳ್ಳಿ, ಏನಾಗಲ್ಲ. ಜೀವನದಲ್ಲಿ ಮುಂದೆ ಬರ್ಬೇಕು, ಆಮೇಲೆ ಹೇಳ್ತೀನಿ. 10 ಹುಡುಗಿ ವಿರುದ್ಧ ಬಿದ್ದವ್ರೆ, ಇವ್ರು ರಿಜೆಕ್ಟ್ ಮಾಡಿ ಇವತ್ತು ಇವ್ರಿಗೆ ಬ್ರೋ ಎಷ್ಟಿದಾರೆ ಗೊತ್ತಾ ಫಾಲೋವರ್ಸ್ ಬ್ರೋ? 4,30,000. ಹೌದ್ರಾ? ಮುಂದೆ ಬರ್ಬೇಕಂದ್ರೆ 10 ಹುಡುಗಿ ರಿಜೆಕ್ಟ್ ಮಾಡಿದಾರೆ ಇಲ್ಲಿವರೆಗೂ. ಯಾವ್ದು ಬ್ರೋ ನಿಮ್ದು ಚಾನಲ್? ಒನ್ ಟೆಕ್ ಅಂತ. ಹೌದಾ? ಓಕೆ ಬ್ರೋ, ಹಂಗಾದ್ರೆ ಹಿಂಗೆ ಚೆನ್ನಾಗಿ ಮಾಡಿ ನೀವು. ಬಟ್ ಯಾವ ಹುಡುಗಿಯರು ಇವ್ರದ್ದು ಗೊತ್ತಿಲ್ವಾ? ಇಲ್ಲ ಬ್ರೋ, ಇವ್ರದ್ದು 2.5 ಲಕ್ಷ ಬ್ರೋ. ಬಿಡಿ, 10 ಹುಡುಗಿ ರಿಜೆಕ್ಟ್ ಮಾಡೋದಕ್ಕೆ ಇವ್ರಿಗೆ ನೀವು ಹಂಗಾದ್ರೆ ವಿಡಿಯೋ ಮಾಡಕ್ಕೆ ಬಂದಿದ್ರಿ ಈಗ? ಬುದ್ಧಿ ಅಂತ ಕೇಳಿದ್ದೀರಾ? ಬುದ್ಧಿ ಬುದ್ಧಿ. ಹಾ ಬ್ರೋ, ನೈಸ್ ಮೀಟಿವ್ ಬ್ರೋ. ಈಗ ಅದು ಆದ್ಮೇಲೆ ಗೊತ್ತಾಯ್ತು ನನಗೆ, ಬುದ್ಧಿ ಮೀಟಿವ್ ಅಂದ್ಮೇಲೆ.
ಅದು ನಿಮ್ದು ವಿಡಿಯೋ ನೋಡಿದೀನಿ, ಬಟ್ ನಿಮ್ದು ಅಲ್ಲಿ ಅವತಾರ ಇಲ್ಲಿ ಅವತಾರ ಚೇಂಜ್ ಇದೆ ಅದಕ್ಕೆ. ಓಕೆ ಬ್ರೋ, ಓಕೆ ನಿಮ್ಮ ಅಡ್ವೈಸ್ ಇಷ್ಟ ಆಯ್ತು ನಮ್ಗೆ. ಮತ್ತೆ ಸಿಗೋಣ ಬ್ರೋ. ನಿಮ್ ಚಾನಲ್ ಕನ್ನಡ ಬರುತ್ತೆ ನಿಮ್ಗೆ? ಬ್ರೋ ಅಂತನಲ್ಲ, ಇಂಗ್ಲಿಷ್ ಬರುತ್ತೆ ಹೋಗಂಗಾದ್ರ ಹೋಗಂಬ. ಬ್ರೋ ಕನ್ನಡ ಬರುತ್ತೆ ನಿಮ್ಗೆ? ಇಲ್ಲ ಅನ್ಬೇಕತ್ ನೀವ್ ಹಂಗಾರ ಹೇಳ್ತೀನಿ. ಇಷ್ಟ ಗೈಸ್, ನಮ್ಗೆ ಬಾಳ ಬೇಜಾರಾಗದೇನಪ್ಪಾ ಅಂದ್ರೆ ನಮ್ ಕರ್ನಾಟಕದಾಗ ನಮ್ ಕನ್ನಡದವ್ರು ಸಿಗ್ಲಿಲ್ಲ ಹಂಗ ಆಗ್ಬಿಟ್ರ. ವಿಡಿಯೋ ಮಾಡಕ ಅರ್ಧ ಜೀವನ್ ಬೇಜಾರಾಗ. ಬಾರಿ ಬ್ರೋ ಸ್ವಲ್ಪ ಮಾತಾಡ್ಬೋದಾ ನಿಮ್ ಹತ್ರ? ಒಂದು ಅಡ್ವೈಸ್ ಬೇಕಿತ್ತು ನಿಮ್ ಕಡೆಯಿಂದ. ಹಾ ಬನ್ನಿ ಗೈಸ್. ಏನಪ್ಪಾ ಅಂದ್ರೆ ಗೈಸ್ ಏನಪ್ಪಾ ಅಂದ್ರೆ ನನ್ ಪ್ರಕಾರ ಅಣ್ಣನ ಫುಲ್ ಡಿಪ್ರೆಷನ್ ಆಗತ್ತೆ. ಅಣ್ಣನ್ ಏನ್ ಕೇಳಕ್ ಆಗ್ಲಿಲ್ಲ ನನಗಕ್ಕೆ. ಬನ್ನಿ ಗೈಸ್ ಹೋಗೋಣ. ಗಾಯ್ಸ್ ಇವತ್ ನಾವ್ ಅಕರ ಅಡ್ಡಾಡಿರಿ ಲೆಕ್ಕಕ್ಕ ನಾಯಿಗಿಂತ ಕಡಿಯಾಗಿ ಅಡ್ಡಾಡಿವಿ ಗಾಯ್ಸ್. ನಾವು ಅಷ್ಟೇ ನಾವ್ ಹೇಳ್ಬೇಕಾಗಿರೋದು, ಅದಕ್ಕಿಂತ ಹೆಚ್ಚಿಂದ ಏನ್ ಹೇಳಕ್ಕಾಗಲ್ಲ. ನಿಜ ಅಡ್ಡಾಡಿ ಮಕ್ಕದಲ್ಲಿ ಟ್ಯಾನ್ ಅನ್ನೋದು ಕಿತ್ಕೊಂಡ್ ಬಂದೈತಿ. ಇವನ್ ಮಕ್ಕದಲ್ಲಿ ಟ್ಯಾನ್ ಕಾಣಲ್ರಿ, ಇವನ್ ಬಾಳ ಕರಗದ. ಅದಕ್ಕೆ ನನ್ ಮಕ್ಕದಲ್ಲಿ ಯಾಕರ ಬಾಳ ದಿನದಿಂದ ಬಿಸಿಲಾಗಿ ಇದ್ದಿಲ್ಲ, ನಾನು ಬಾಳ ಟ್ಯಾನ್ ಬಂದೈತಿ. ಬಟ್ ವಿಡಿಯೋ ಮಾಡೋಕಂತ ಹಠ ತೊಟ್ಟ ಬಂದಿದ್ದೀನಿ. ನಾನು ವಿಡಿಯೋ ಮಾಡತ್ತಿರ್ತೀನಿ. ಬನ್ನಿ ಹೋಗಾನಿ. ನಿಮಗಂತ ಒಂದು ಕಂಟೆಂಟ್ ಕೊಡಕಂತ ನಿಂತೇನೆ. ಅಂದ್ಮೇಲೆ ಪಟ್ಟೆ ತಿಳ್ತೀನಿ. ಕನ್ನಡಿಗರು ನನ್ನ ಜೊತೆಗೆ ಅದಾರ ಅನ್ನೋದು ಗೊತ್ತು, ಅದಕ್ಕೆ ಕಂಟೆಂಟ್ ಕೊಡಂತೇನೆ. ಬರ್ರಿ. ತೆಲುಗು ಕನ್ನಡ ಬರುತ್ತೀನಿ ಈಗ, ನಿಜ ಹೇಳ. ಈಗ ನಿನ್ನಿಂದ ನನ್ಗೆ ಏನಪ್ಪಾ ಅಂದ್ರೆ, ನೀನ್ ಯಾವತ್ತಾದ್ರೂ ಲವ್ ಮಾಡಿಯಾ ನಿಮ್ಮ ಸ್ಕೂಲಲ್ಲಿ? ತಗಲೆ. ಲವ್ ಮಾಡಿಯಾ? ನಿಜ ಹೇಳ್ತೀನಿ, ನನ್ಗ ನಾಚಿಕೆ ಹಾಕುಂತ್ರಿ. ಯಾಕಂದ್ರೆ ನನ್ನ ಲೈಫಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಲವ್ ಮಾಡಿಲ್ಲ. ನಾನು ಎಲ್ಲ ಹೊರಗೆ ಒಂದ್ ಹತ್ರ ಮಾಡಿದ್ದೆ, ಅದು ಬಿಟ್ಟು ಹೋಗೈತಿ. ಬಟ್ ನಮ್ಮ ಹುಲಿ ಇದ್ರಲ್ಲಿ ಮಾಡೈತೆ ಅಂತ ನೋಡಿ, ಅಲ್ಲಿ ಗಿರಾಕಿ ಕೊಡಿ ಫಸ್ಟ್, ಆಮೇಲೆ ಮಾತಾಡ್ತೇನೆ. ಹೌದಾ? ನೀವು ಲವ್ ಮಾಡಿದಂತ ಎಷ್ಟು ವರ್ಷ ಆಯ್ತು ಲವ್ ಮಾಡೋ? ನೀನು 1 ವರ್ಷ. 1 ವರ್ಷ. ಏನಕ್ಕೆ ಹೆಸರು? ಓಕೆ ಬರ್ತೀಯಾ? ನಿಜ ಹೇಳ್ತೀನಿ, ಆ ಸಣ್ಣ ಹುಡುಗ ಸತಿನ 1 ವರ್ಷ ಆತದ ಲವ್ ಮಾಡವಂತು. ನಮ್ ಲೈಫಲ್ಲಿ ಇನ್ನೂ ಒಂದು ಹುಡುಗಿ ಬರ್ತಿಲ್ಲ. ಇವನ್ ಲೈಫಲ್ಲಿ ಹುಡುಗಿ ಬಂದ್ ನೋಡ್ರಿ. ಬರ್ರಿ ಇಂಥ ಸೈಡ್ ಬಾಯಿಲ್ಲ. ಬಾಯಿಲ್ಲ ಬಾಯಿಲ್ಲ. ಕನ್ನಡವೇ ನಮ್ಮಮ್ಮ, ಇಲ್ಲಿ ಯಾರು ಕನ್ನಡದವ್ರಿಲ್ಲಮ್ಮ. ವಿಡಿಯೋ ಮಾಡೋರಿಗೆ ಸಾಕಾಗೈತಮ್ಮ. ವಿಧಾನಸೌಧ ನಮ್ ಬೆಂಗಳೂರಾಗ ವಿಡಿಯೋ ಮಾಡಕ್ ಬಂದಿದ್ವಿ. ಬಟ್ ಏನ್ ಮಾಡ್ಬೇಕು, ಇಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಬರೀ ಎಲ್ಲ ಹಿಂದಿಯರು, ತೆಲುಗು, ತಮಿಳು ಅವರೇ ಅದ. ನಮ್ಮ ಕನ್ನಡದರೇ ಸಿಕ್ತಿಲ್ಲ ನಮ್ಮ ಬೆಂಗಳೂರಾಗ. ನಿಜ ಭಾಳ ನೊಂದು ಹೋಗ್ಬಿಟ್ಟೆ. ನಾ ಕುಗ್ಗಿಬಿಟ್ಟೇನಿ, ಆದ್ರೆ ಕಾಣಿಸ್ತಿದೆ ನಿಮ್ಗೆ, ಪರವಾಗಿಲ್ಲ. ಆದ್ರೆ ಅದ ಕಷ್ಟಾಗ ವಿಡಿಯೋ ಮಾಡೋವಂತೆ. 1-2-3 ಸಿಕ್ಕರು ಮತ್ತೆ ಹುಡುಕ್ತಾ ಇದ್ದೇವೆ. ಹಂಗೆ ನಿಮ್ಗೆ ಕೊಡ್ಬೇಕಲ್ಲ ಒಂದು ಕಂಟೆಂಟ್, ಅದಕ್ಕೆ ಕನ್ನಡದಾಗ. ನಿನ್ನ ಹೆಸರು? ಇಲ್ಲೇನು ನೋಡವಂತಿ? ಸುಮ್ಮನೆ ನೋಡವಂತಿ ಏನ ಹುಡುಗಿಯರ್ನ? ಗೊತ್ತಾಗ್ತ ನನಗ. ಹುಡುಗಿಯರ್ ನೋಡ್ಕೊಂಬಂದ ನೋಡ್ರಿ ಅವ ಕಳ್ಳ ಹೆಂಗದಾನ. ನಾವು ಇಷ್ಟು ವರ್ಷ ಆದ್ರೆ ನಮ್ಗೆ ಇನ್ನೂ ಒಂದು ಹುಡುಗಿಲ್ಲ. ಗೈಸ್ ಇವತ್ತು ನಾವೆಲ್ಲ ವಿಧಾನಸೌಧ ಎಲ್ಲ ಕಬ್ಬನ್ ಪಾರ್ಕ್ ಎಲ್ಲ ಅಡ್ಡಾಡ್ಕೊಂಡ್ ಬಂದ್ವಿ. ಇವನ ಲವ್ ಫೇಲ್ಯೂರ್ ಇದಕ್ಕೆ ಎಲ್ಲರ ಹತ್ರ ಅಡ್ವೈಸ್ ಕೇಳ್ಕೊಂತ ಬಂದ್ವಿ. ಎಲ್ಲರೂ ಅಡ್ವೈಸ್ ಕೊಟ್ರಿಂದ ಇವ್ನಿಗೆ ಏನು ಬದಲಾವಣೆ ಐತೆ ಅಂತ ಅವ್ನು ಕೇಳನ್ರಿ ಈಗ. ಬಟ್ ಒಂದು ಬೇಜಾರೈದು ಕಾರಣ ಏನಪ್ಪ ಅಂದ್ರೆ, ಕನ್ನಡದವ್ರು ಕಡಿಮೆ ಜನ ಸಿಕ್ಕರು, ಬರೀ ಹಿಂದಿಯರು, ತಮಿಳು, ತೆಲುಗು ಅವ್ರು ಸಿಕ್ಕಾರ. ಆದ್ರೆ ಸಿಕ್ಕಿರೋಂಥ ಜನರು ಹೇಳಿರೋಂಥ ಮಾತಿಗೆ ಅವ್ನು ಏನು ಬದಲಾವಣೆ ಆಗೋಣ ಅವನ ಕೇಳಂಬರ್ರಿ ಈಗ. ಹೇಳ ಏನ್ ಬದಲಾವಣೆ? ಅವನ ಮೇಲೆ ಇದ್ದಂತ ಹೋಪು ಎಲ್ಲ ಹೋಯ್ತು. ಇನ್ನೇನು ಡಿಪ್ರೆಷನ್ ಅಂತರೂ ಎಲ್ಲ ಹೋಯ್ತು. ಇನ್ಮೇಲೆ ನನ್ನ ಲೈಫ್ ಇನ್ನೊಂದೇನಪ್ಪಾ ಅಂದ್ರೆ, ನಂತರ ಯಾರು ಲೈಫ್ನ ಹಾಳು ಮಾಡ್ಕೊಂಡು ಹೋಗ್ಬೇಡಿ. ಹುಡುಗಿಗಿಂತ ನಿಮ್ಮ ಅಪ್ಪ ತಂದೆ ತಾಯಿ ತುಂಬಾ ಪ್ರೀತಿ ಕೊಡ್ತಾರೆ, ಅವ್ರನ್ನೇ ಪ್ರೀತಿ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇವನಿಗೋಸ್ಕರ ಎಲ್ಲ ಅಡ್ವೈಸ್ ಕೊಟ್ಟೋದಕ್ಕೆ ಎಲ್ಲರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.